ಅಮಾನಿಕೆರೆ ಪಾರ್ಕ್ ಎದುರಿನ ರಸ್ತೆಯಲ್ಲಿ ಗುಂಡಿಯ ಕರ್ಮಕಾಂಡ. ಬ್ಯಾರಿಕೇಡ್ ಹಾಕಿ ಕೈ ಚೆಲ್ಲಿಕೊಂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು. ಎಸ್ ವೀಕ್ಷಕರೇ, ಬೆಂಗಳೂರಿಗೆ ಹತ್ತಿರವಿರುವ ತುಮಕೂರು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ. ಆದರೆ ಅದ್ಯಾಕೋ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಗರದಲ್ಲಿ ಹಲವಾರು ಸಮಸ್ಯೆಗಳು ಬೆಳಕಿಗೆ ಬರ್ತಾನೆ ಇದೆ. ನಗರದ ಮೂಲೆ ಮೂಲೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿಯನ್ನ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಕೆಲಸ ಮಾಡ್ತಾ ಇದೆ. ಆದರೂ ಇಂದಿಗೂ ನಗರದ ಪ್ರಮುಖ ಏರಿಯಾಗಳಲ್ಲಿಯೇ ಸಮಸ್ಯೆಗಳು ಕಾಣಸಿಗ್ತಾ ಇವೆ. ಇತ್ತ ನಗರದ ಹೆಸರಾಂತ ಅಮಾನಿಕೆರೆ ಪಾರ್ಕ್ ಎದುರಿನ ರಸ್ತೆಯು ಗುಂಡಿ ಬಿದ್ದು ಹಾಳಾಗಿದ್ದು, ಅಧಿಕಾರಿಗಳು ರಸ್ತೆಯನ್ನ ಸರಿಪಡಿಸದೆ ಬ್ಯಾರಿಕೇಡ್ ಅನ್ನ ಅಳವಡಿಸಿ ಕಣ್ಮುಚ್ಚಿ ಕುಳಿತಿದ್ದಾರೆ. ಹೌದು, ನಗರದ ಜಿಲ್ಲಾಧಿಕಾರಿ ಕಚೇರಿ ಹತ್ತಿರವೇ ಇರುವ ಅಮಾನಿಕೆರೆ ಮುಂಭಾಗದ ರಸ್ತೆಯಲ್ಲಿ ಸುಮಾರು ತಿಂಗಳುಗಳಿಂದ ಗುಂಡಿ ಬಿದ್ದು ಹಾಳಾಗಿದ್ದು, ಗುಂಡಿಯನ್ನ ಮುಚ್ಚದೆ ಬ್ಯಾರಿಕೇಡ್ ಅನ್ನ ಅಳವಡಿಸಿದ್ದಾರೆ. ಇನ್ನು ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸ್ತಾ ಇದ್ದು, ವಾಹನ ಸವಾರರಿಗೆ ಇದರಿಂದ ಅಪಾಯನೇ ಹೆಚ್ಚಾಗಿದೆ. ಅಲ್ಲದೆ ಅಮಾನಿಕೆರೆಯನ್ನ ನೋಡಲು ಹಲವಾರು ಜನ ಬರ್ತಾ ಇರ್ತಾರೆ. ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇದ್ದು, ರಾತ್ರಿ ವೇಳೆ ತಿರುವಿನಿಂದ ವೇಗವಾಗಿ ಬರುವ ಗಾಡಿಗಳಿಗೆ ಬ್ಯಾರಿಕೇಡ್ ಕಾಣದೆ ಅಪಘಾತಗಳಾಗ್ತಾ ಇವೆ. ಅಲ್ಲದೆ ಡಿಸಿ, ಎಸ್ಪಿ ಸೇರಿದಂತೆ ಇಡೀ ಜಿಲ್ಲಾಡಳಿತವೇ ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಆದರೂ ಕೂಡ ಕಂಡರೂ ಕಾಣದಂತೆ ಓಡಾಡ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ವಕ್ತಾರರು ಹಾಗೂ ಜಿಲ್ಲಾಧ್ಯಕ್ಷರು ನಟರಾಜ್ ಎಂಬುವವರು ಬೇಸರವನ್ನ ಹೊರಹಾಕಿದ್ರು. ಜಿಲ್ಲಾಡಳಿತದ ಗಮನಕ್ಕೆ ತುಮಕೂರು ನಗರದ ಹೆಸರಾಂತ ಅಮಾನಿಕೆರೆ ಎಂಬ ಜಾಗದಲ್ಲಿ ತುಂಬ ಸಾರ್ವಜನಿಕರು ಇಲ್ಲಿ ಬೋಟ್ ವ್ಯವಸ್ಥೆ ಮತ್ತು ಕಾರಂಜಿ ಎಲ್ಲ ಇರೋದ್ರಿಂದ ಜನಗಳು ಬರ್ತಾ ಇರ್ತಾರೆ. ತಿಂಗಳಾಗಿದೆ ಇಲ್ಲಿ ಒಂದು ಗುಂಡಿ ಬಿದ್ದು, ಆ ಗುಂಡಿನ ಇನ್ನೂ ಮುಚ್ಚಿಲ್ಲ. ಅದು ಬ್ಯಾರಿಕೇಡ್ ಅಂತ ಹಾಕಿದ್ದಾರೆ. ನೈಟ್ನಲ್ಲಿ ಇದು ಕಾಣೋದಿಲ್ಲ. ಮತ್ತೆ ಒಂದು ಇಲ್ಲಿ ಬರಬೇಕಾದ್ರೆ ಇಲ್ಲಿ ದಟ್ಟಣೆ ಜಾಸ್ತಿ ಇದೆ, ವಾಹನಗಳು ದಟ್ಟಣೆ ಜಾಸ್ತಿ ಇರೋದ್ರಿಂದ ನಮಗೆ ಬೇಕಾಗಿರೋದು ಸ್ವಲ್ಪ ಏನು ಹೇಳ್ತಾರೆ ದಿಬ್ಬ ಹಂಪ್ಸ್ಗಳು ಬೇಕು. ಎರಡು ಕಡೆ ಹಂಪ್ಸ್ಗಳು ಬೇಕು. ಒಂದು ಲೆಫ್ಟ್ ಸೈಡಿಂದ ಬರುವಂಥದ್ದು, ಇನ್ನೊಂದು ರೈಟ್ ಸೈಡಿಂದ ಹೋಗುವಂಥವಕ್ಕೆ ಎರಡಕ್ಕೂ ಹಂಪ್ಸ್ ಬೇಕು. ಇದನ್ನು ಆದಷ್ಟು ಬೇಗ ಪ್ರಜಾಶಕ್ತಿ ಮಾಧ್ಯಮದಿಂದ ನಾವು ಕೇಳ್ಕೊತಾ ಇದ್ದೀವಿ. ಇದು ಜಿಲ್ಲಾಡಳಿತಕ್ಕೆ ಇದೊಂದು ಸೂಚನೆ. ಯಾಕೆ ಕಂಡರೂ ಕಾಣೋದು. ಇಲ್ಲಿ ಎಸ್ ಪಿ ಅವರು ಹೋಗ್ತಾರೆ, ಡಿ ಸಿ ಅವರು ಹೋಗ್ತಾರೆ, ಅಡಿಷನಲ್ ಎಸ್ ಪಿ ಹೋಗ್ತಾರೆ. ಇಡೀ ಜಿಲ್ಲಾಡಳಿತನೇ ಓಡಾಡುತ್ತೆ. ಆದ್ರೂ ಅವ್ರಿಗೆ ಕಾಣೋದೋ ಗೊತ್ತಿಲ್ಲ. ನಾವು ಹೇಳ್ತಾ ಇದ್ದೀವಿ, ಇದು ಆದಷ್ಟು ಬೇಗ ತಮ್ಮ ಕಡೆಯಿಂದ ಯಾವುದು ಪ್ರಜಾಶಕ್ತಿಯ ಕಡೆಯಿಂದಾದರೂ ನಮಗೆ ಈ ಅನುಕೂಲ ಆಗಲಿ ಸಾರ್ವಜನಿಕರಿಗೆ ಅಂತೇಳಿ ಕೇಳ್ಕೊತಾ ಇದ್ದೀವಿ. ಇನ್ನು ಆಟೋ ಚಾಲಕ ಶಿವಕುಮಾರ್ ಎಂಬುವವರು ಮಾತನಾಡಿ, ಸುಮಾರು 4-5 ತಿಂಗಳಿನಿಂದ ಈ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು, ನಿತ್ಯ ಸಾವಿರಾರು ಜನ ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಅಲ್ಲದೆ ಪಕ್ಕದಲ್ಲಿಯೇ ಅಮಾನಿಕೆರೆ ಪಾರ್ಕ್ ಹಾಗೂ ಸ್ಕೂಲ್ ಇದ್ದು, ಇದರಿಂದ ಅಪಾಯನೇ ಹೆಚ್ಚಾಗಿದೆ. ಇನ್ನು ಈ ಗುಂಡಿಯಿಂದ ಹಲವಾರು ಬಾರಿ ಅಪಘಾತಗಳಾಗಿದ್ರೂ ನಾವೇ ನಮ್ಮ ಆಟೋಗಳಲ್ಲಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದೇವೆ. ಹೀಗಾಗಿ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತು ಈ ರಸ್ತೆಯಲ್ಲಿ ಹಂಪ್ಸ್ಗಳನ್ನ ಹಾಕಿಸಿ ರಸ್ತೆಯನ್ನ ಸರಿಪಡಿಸಬೇಕೆಂದು ಆಗ್ರಹಿಸಿದ್ದಾರೆ. ನಾನು ಒಬ್ಬ ಆಟೋ ಚಾಲಕನಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಅಮಾನಿಕೆರೆ ಹಾಗೂ ನಮ್ಮ ಸ್ಕೂಲ್ ಇರೋದ್ರಿಂದ ಇಲ್ಲಿ ಸಾರ್ವಜನಿಕರು ಸುಮಾರು ಸಾವಿರಾರು ಜನ ಇಲ್ಲಿ ಓಡಾಡ್ತಾ ಇದ್ದಾರೆ. ತದನಂತರ ವೆಹಿಕಲ್ಗಳು ಜಾಸ್ತಿ ಇರೋದ್ರಿಂದ ಇದು ಸುಮಾರು ನಾನು ಒಂದು 4 ತಿಂಗಳಿಂದ ನೋಡ್ತಾ ಇದ್ದೀನಿ. ನಮ್ಮ ಈಗ ಯಾರು ಮೇಯರ್ಗಳಿಲ್ಲ, ಇವರಿಲ್ಲ, ಕೌನ್ಸಿಲರ್ಗಳಿಲ್ಲ, ಜಿಲ್ಲಾಡಳಿತ ಇರೋದ್ರಿಂದ ಸಾಧ್ಯವಾದಷ್ಟು ನಮ್ಮ ಜಿಲ್ಲಾಧಿಕಾರಿಯವರು ಮೇಡಮ್ ಅವರು ಇದನ್ನು ಗಮನಕ್ಕೆ ತಗೊಂಡು ಈ ಗುಂಡಿ ಮುಚ್ಚಿಕೊಡ್ಬೇಕು. ತಕ್ಷಣವೇ ನಮ್ಮ 2 ಕಡೆ ಹಂಸನ್ನು ಬೇಗನೆ ಸದ್ಯಕ್ಕೆ ಹಾಕ್ಸ್ಕೊಡ್ಬೇಕು ಅಂತೇಳಿ. ಇಲ್ಲಿ ಕೆಲವೊಂದು ಆಕ್ಸಿಡೆಂಟ್ಗಳಾಗಿದೆ. ನಾವೇ ಸಾಮಾನ್ಯವಾಗಿ ಜನರಿಗೆ ರಕ್ಷಣೆ ಸಹ ನಾವೇ ಮಾಡಿ ಕಳಿಸಿದ್ದೀವಿ. ನಮ್ಮ ಆಟೋಗಳಲ್ಲಿ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಟ್ಟಿದ್ದೀವಿ. ಆದ್ದರಿಂದ ಜಿಲ್ಲಾಡಳಿತ ನಮ್ಮ ಪ್ರಜಾಶಕ್ತಿ ಮಾಧ್ಯಮದವ್ರ ಕಡೆಯಿಂದನೂ ಸಹ ಇದನ್ನು ಬೇಗ ಮುಗಿಸ್ಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತು ಕೂಡಲೇ ರಸ್ತೆಯನ್ನ ಸರಿಪಡಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.